ಆಗಸ್ಟ್ 13 ಕರ್ನಾಟಕ ಬಂದ್ ಆಗುತ್ತಾ? ಈ ಕುತೂಹಲ ಇತ್ತು. ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ, ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವುದನ್ನ ವಿರೋಧಿಸಿ ಅಂತ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಾಗಿತ್ತು. ಡೇಟ್ ಕೂಡ ನಿಗದಿಯಾಗಿತ್ತು. ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ರು ಹಾಗೆಲ್ಲ ಮಾಡಬೇಡಿ ಅಂತ. ಆದರೆ ಈಗ ಸಿಗ್ತಾ ಇರುವ ಅಪ್ಡೇಟ್ ಮಾಹಿತಿಯ ಪ್ರಕಾರ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರಲ್ಲ. ಕರ್ನಾಟಕ ಬಂದ್ ಇರಲ್ಲ ಆಗಸ್ಟ್ 13ಕ್ಕೆ. ಗುರುವಾರದ ಬಂದ್ ಬಹುತೇಕ ಅನುಮಾನ. ವಾಟಾಳ್ ನಾಗರಾಜ್ ಮನವೊಲಿಸುವಲ್ಲಿ ಹಲವು ಸಂಘಟನೆಗಳು ಪ್ರಯತ್ನವನ್ನು ಮಾಡಿವೆ. ಈಗ ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಗುರುವಾರದ ಬಂದ್ ಬಹುತೇಕ ಅನುಮಾನ ಅಂತ ಹೇಳಲಾಗ್ತಿದೆ. ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳು ಹಿಂದೇಟು ಹಾಕ್ತಾ ಇವೆ. ಕಾವೇರಿ ಕೊಳ್ಳದಲ್ಲಿ ಮಳೆಯಿಂದ ಬಂದ್ಗೆ ಅಂದರೆ ಮಳೆ ಆಗ್ತಾ ಇರೋದು ಕಾವೇರಿ ಕೊಳ್ಳದಲ್ಲಿ, ಇದೇ ಕಾರಣಕ್ಕೆ ಬಂದ್ಗೆ ಹಿಂದೇಟನ್ನು ಹಾಕ್ತಾ ಇವೆ ಕನ್ನಡಪರ ಸಂಘಟನೆಗಳು. ಹಾಗಾಗಿ ಬೆಂಬಲ ಹಿಂಪಡೆದ ಅನೇಕ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ಮನವೊಲಿಸುವಂಥ ಪ್ರಯತ್ನಕ್ಕೂ ಕೂಡ ಮುಂದಾಗಿವೆ. ಈಗ ಮಳೆ ಆಗ್ತಾ ಇದೆ ಕಾವೇರಿ ಕೊಳ್ಳದಲ್ಲಿ, ಹಾಗಾಗಿ ಬಂದ್ ನಡೆಸುವಂಥ ಒಂದು ಪ್ರಯತ್ನ ಅಥವಾ ಬಂದ್ ನಡೆಸುವಂಥ ಒಂದು ನಿರ್ಧಾರದಿಂದ ಹಿಂದೆ ಸರಿಯೋದು ಬೆಟರ್ ಅಂತ ಅನಿಸುತ್ತೆ ಅನ್ನುವಂಥದ್ದು ಅನೇಕ ಕನ್ನಡಪರ ಸಂಘಟನೆಗಳ ಮಾತು. ಹಾಗಾಗಿ ವಾಟಾಳ್ ನಾಗರಾಜ್ ಅವರ ಮನವೊಲಿಸುವಂಥ ಪ್ರಯತ್ನ ಕೂಡ ಮುಂದಾಗಿರುವಂಥದ್ದು. ಹಾಗಾಗಿ ಕರ್ನಾಟಕ ಬಂದ್ ಬಹುತೇಕ ಅನುಮಾನ ಅಂತ ಹೇಳಲಾಗ್ತಿದೆ. ಬೆಂಬಲವನ್ನು ಹಿಂಪಡೆದ ಅನೇಕ ಕನ್ನಡಪರ ಸಂಘಟನೆಗಳು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಾ ಅವರಿಂದ. ದೀಪಾ, ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ರು. ಆದರೆ ಈಗಿರುವಂಥ ಅಪ್ಡೇಟ್ಸ್ ಮಾಹಿತಿ ಪ್ರಕಾರ ಕರ್ನಾಟಕ ಬಂದ್ ನಡೆಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕನ್ನಡಪರ ಸಂಘಟನೆಗಳು ಏನು ನಿರ್ಧಾರವನ್ನು ತೆಗೆದುಕೊಳ್ತಾ ಇವೆ ಅಂತಿಮವಾಗಿ ಅಂತ? ಹೌದು ವಸಂತ್, ಏನು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಕಾವೇರಿ ನೀರಿನ ವಿಚಾರವಾಗಿ ರಾಜ್ಯ ಸರ್ಕಾರದ ನಿಲುವನ್ನ ಖಂಡಿಸಿ ಕಾವೇರಿ ಹೋರಾಟಕ್ಕೆ ಬೆಂಬಲವಾಗಿ ಬಂದ್ ನಡೆಸೋದಕ್ಕೆ ಕೆಲ ಸಂಘಟನೆಗಳು ನಿರ್ಧರಿಸಿದ್ವು. ಆದ್ರೆ ಇದೀಗ ಈ ಬಂದ್ಗೆ ಆರಂಭದಲ್ಲೇ ಅನಿಶ್ಚಿತತೆ ಎದುರಾಗಿದೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಿರೋದ್ರಿಂದ ಬಂದ್ ವಿಚಾರದ ಮೇಲೂ ಕೂಡ ಪರಿಣಾಮ ಬೀರಿರುವಂತದ್ದು. ಕಳೆದ ಕೆಲ ದಿನಗಳಿಂದ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಿದೆ. ಈ ಕಬಿನಿ, ಆರಂಗಿ, ಹೇಮಾವತಿ, ಕೆಆರ್ಎಸ್ ಸೇರಿದಂತೆ ಹಲವು ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ಇದರಿಂದ ಕಾವೇರಿ ನೀರಿನ ವಿಚಾರದಲ್ಲಿ ಪರಿಸ್ಥಿತಿಯು ಕೂಡ ಬದಲಾಗಿದೆ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಆಗಸ್ಟ್ 13ರಂದು ಬಂದ್ ಮಾಡುವಂತಹ ಅಗತ್ಯವಿದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಕೆಲ ಸಂಘಟನೆಗಳಲ್ಲಿ ಮೂಡಿ ಬರ್ತಾ ಇರುವಂತದ್ದು. ಇನ್ನ ವಾಟಾಳ್ ನಾಗರಾಜ್ ಬಣದೊಂದಿಗೆ ಗುರುತಿಸಿಕೊಂಡಿರುವಂತಹ ಸಾರಾ ಗೋವಿಂದ್ ಅವರು ಕೂಡ ಬಂದ್ಗೆ ತಮ್ಮ ಬಣದ ಬೆಂಬಲವಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನೀಡಿರುವಂತದ್ದು. ಇನ್ನೊಂದೆಡೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಕೂಡ ಬಂದ್ಗೆ ಬೆಂಬಲ ನೀಡಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಬಂದ್ಗೆ ಮತ್ತೊಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಇನ್ನ ಪ್ರವೀಣ್ ಶೆಟ್ಟಿ ಬಣ ಕೂಡ ಬಂದ್ನಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಕೂಡ ಇದೆ ಅನ್ನಲಾಗ್ತಿದೆ. ಇನ್ನ ಬಂದ್ಗೆ ಬೆಂಬಲ ನೀಡಬೇಕಾ ಬೇಡವಾ ಅನ್ನೋ ವಿಚಾರದಲ್ಲಿ ಸಂಘಟನೆಗಳ ನಡುವೆ ಚರ್ಚೆ ಕೂಡ ನಡೀತಾ ಇದೆ. ಹೀಗಾಗಿ ಆಗಸ್ಟ್ 13ರಂದು ನಿಜವಾಗಿಯೂ ರಾಜ್ಯಾದ್ಯಂತ ಸಂಪೂರ್ಣ ಬಂದ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು. ಒಂದೊಂದೇ ಸಂಘಟನೆಗಳು ಬಂದ್ನಿಂದ ದೂರ ಸರಿತಾ ಇದ್ರೆ ಇನ್ನ ಬಂದ್ನ ಪರಿಣಾಮವೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಬೆಂಗಳೂರಿನ ಮಟ್ಟಿಗೆ ಬಂದ್ನ ಯಶಸ್ಸು ನಿರ್ಧರಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸೋದು ಈ ಸಾರಿಗೆ ಕ್ಷೇತ್ರ. ಆದ್ರೆ ಈ ಓಲಾ ಊಬರ್ ಅಸೋಸಿಯೇಷನ್ ನಿಂದ ಕೂಡ ಈ ಬಂದ್ಗೆ ಬೆಂಬಲ ವ್ಯಕ್ತ ಆಗ್ತಿಲ್ಲ. ಇದರಿಂದ ಬಂದ್ಗೆ ಮತ್ತೊಂದು ಹಿನ್ನಡೆ ಆಗುತ್ತೆ ಅನ್ನಲಾಗ್ತಿದೆ. ಇನ್ನ ಟ್ಯಾಕ್ಸಿ, ಕ್ಯಾಬ್ ಸೇವೆಗಳಾಗಿರ್ಬೋದು ಸಂಪೂರ್ಣವಾಗಿ ಸ್ಥಗಿತವಾದ್ರೆ ಮಾತ್ರ ಒಂದು ಬಂದ್ನ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಪ್ರಮುಖವಾಗಿ ಕ್ಯಾಬ್ ಚಾಲಕರ ಸಂಘಟನೆಗಳಿಂದಲೂ ಕೂಡ ಬೆಂಬಲ ವ್ಯಕ್ತವಾಗಿದ್ರೆ ಇನ್ನ ಬಂದ್ನ ಪರಿಣಾಮ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಬಂದ್ಗೆ ವಿರೋಧ ವ್ಯಕ್ತವಾಗ್ತಿರೋದಕ್ಕೆ ಪ್ರಮುಖ ಕಾರಣ ಈ ಆರ್ಥಿಕ ನಷ್ಟ ಅಂತಾನೆ ಹೇಳ್ಬೋದು. ಒಂದು ದಿನ ಈ ರಾಜ್ಯ ಬಂದಾದ್ರೆ ಕೋಟ್ಯಾಂತರ ರೂಪಾಯಿ ವಹಿವಾಟು ಸ್ಥಗಿತ ಆಗೋ ಸಾಧ್ಯತೆ ಇದೆ. ಇನ್ನ ಇದು ದೊಡ್ಡ ಉದ್ಯಮಗಳಿಗಿಂತ ಸಣ್ಣ ವ್ಯಾಪಾರಿಗಳು ಮಾಡೋ ಅವ್ರ ಮೇಲೆ ಇದರ ಪರಿಣಾಮ ಹೆಚ್ಚು ಬೀಳುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಕಾವೇರಿ ವಿಚಾರ ರೈತರದ್ದೇ. ಆದ್ರೆ ರೈತರ ಹೆಸರಲ್ಲಿ ನಡೆಯೋ ಈ ಬಂದ್ದಿಂದ ರೈತರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮಾರುಕಟ್ಟೆಗೆ ಈ ತರಕಾರಿ, ಹಣ್ಣು, ಹಾಲು ಸೇರಿದಂತೆ ಈ ಕೃಷಿ ಉತ್ಪನ್ನಗಳನ್ನ ತಂದು ಮಾರಾಟ ಮಾಡುವಂತ ರೈತರಿಗೆ ಒಂದು ದಿನದ ಬಂದ್ದಿಂದ ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗ್ಬೋದು. ಇನ್ನು ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರೋದಕ್ಕೆ ಸಾಧ್ಯವಾಗಿದ್ರೆ ರೈತರಿಗೂ ಕೂಡ ನೇರವಾಗಿ ನಷ್ಟ ಆಗುತ್ತೆ. ಹೀಗಾಗಿ ಕಾವೇರಿಗಾಗಿ ಹೋರಾಟ ಮಾಡ್ಬೇಕಾದ್ರೆ ಬಂದ್ ಮೂಲಕ ಜನಸಾಮಾನ್ಯರ
ಜನಸಾಮಾನ್ಯರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆ ಹೋಟೆಲ್ ಉದ್ಯಮಕ್ಕೂ ಕೂಡ ಈ ಬಂದ್ ತಟ್ಟುವಂತಹ ಸಾಧ್ಯತೆ ಇದೆ. ಬಂದ್ ಆದ್ರೆ ಈ ಬಸ್ ಆಗಿರ್ಬೋದು, ಆಟೋ, ಟ್ಯಾಕ್ಸಿ, ಕ್ಯಾಬ್ ಸೇವೆಗಳ ಮೇಲೂ ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅದರಿಂದ ಶಾಲಾ, ಕಾಲೇಜು, ಈ ಕಚೇರಿ, ಆಸ್ಪತ್ರೆ ಸೇರಿ ಹಲವು ಅಗತ್ಯ ಸೇವೆಗಳಿಗೆ ತೆರಳುವಂತಹ ಜನರಿಗೆ ತೊಂದರೆ ಆಗ್ಬೋದು. ಆದ್ರಿಂದ ಆಗಸ್ಟ್ 13ರ ಬಂದ್ ಬಹುತೇಕ ರದ್ದಾಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಅಂತಿಮವಾಗಿ ಯಾವ್ಯಾವ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡುತ್ತೆ, ಯಾವ ಸಂಘಟನೆಗಳು ಈ ಹಿಂದೆ ಸರಿಯುತ್ತೆ ಅನ್ನೋದ್ರ ಮೇಲೆ ಬಂದ್ನ ಚಿತ್ರಣ ಸ್ಪಷ್ಟವಾಗಲಿದೆ. ಒಂದ್ ವೇಳೆ ಪ್ರಮುಖ ಸಂಘಟನೆಗಳೆಲ್ಲವೂ ಕೂಡ ಹಿಂದೆ ಸರಿದ್ರೆ ಬಂದ್ಗೆ ಬಹುತೇಕ ಬ್ರೇಕ್ ಬೀಳ್ಬೋದು. ಇಲ್ಲವಾದ್ರೆ ಕೆಲ ಸಂಘಟನೆಗಳು ಮಾತ್ರ ಬಂದ್ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಆಗಸ್ಟ್ 13ರ ಕರ್ನಾಟಕ ಬಂದ್ ಸದ್ಯ ಗೊಂದಲದ ಸ್ಥಿತಿಯಲ್ಲಿ ಇರುವಂತದ್ದು ವಸಂತ್. ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.